ನಮಸ್ತೆ. ಇವತ್ತು ಒಂದು ಒಳ್ಳೆ ಹೇರ್ ಸ್ಪ್ರೇನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಈ ಒಂದು ಹೇರ್ ಸ್ಪ್ರೇನ ನೀವು ಬಳಸ್ತಾ ಬರೋದ್ರಿಂದ ಏನು ಹೇರ್ ರೀಗ್ರೋತ್ ಆಗುವಂಥದ್ದು, ಕೂದಲು ತುಂಬ ತಿಕ್ಕಾಗಿ ಬರೋದು, ಮತ್ತು ಸ್ಕ್ಯಾಲ್ಪ್ ಇಚಿನೆಸ್ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಆಗುತ್ತೆ, ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ, ಕೂದಲು ಶೈನ್ ಆಗುತ್ತೆ, ಹಾಗೆ ಸ್ಪ್ಲಿಟ್ ಹೇರ್ಸ್ ಇದ್ದರೆ ಅದು ಕೂಡ ಎಂಡ್ ಆಗುತ್ತೆ. ತುಂಬ 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 ಸಾಕಷ್ಟು ಬೆನಿಫಿಟ್ಸ್ ಇದೆ ಈ ಒಂದು ಹೇರ್ ಸ್ಪ್ರೇಯಿಂದ. ಮತ್ತು ಹೇರ್ ಆಯಿಲ್ ಬಗ್ಗೆ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಚೆಕ್ ಮಾಡಿ. ಸಾಕಷ್ಟು ವಿಡಿಯೋಸ್ ಇದೆ, ಸಾಕಷ್ಟು ಇನ್ಫಾರ್ಮೇಷನ್ ನನ್ನ ಚಾನಲಲ್ಲಿ ಇರುತ್ತೆ. ಆ್ಯಂಡ್ ಈ ವಿಡಿಯೋನ ಆದಷ್ಟು ಕೂದಲಿನ ಸಮಸ್ಯೆ ಇರುವ ನಿಮ್ಮ ಎಲ್ಲ ಫ್ರೆಂಡ್ಸು, ಫ್ಯಾಮಿಲಿ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ರೋಸ್ಮೆರಿ ಲೀವ್ಸ್, ಇದನ್ನು ಡ್ರೈ ತೊಗೊಂಡ್ರೂ ನಡೆಯುತ್ತೆ, ಆದಷ್ಟು ಫ್ರೆಶ್ ಆಗಿ ಸಿಕ್ಕಿದ್ರೆ ತೊಗೊಳ್ಳಿ. ರೋಸ್ಮೆರಿ ಲೀವ್ಸ್ನ ತೊಗೊಂಡಿದ್ದೀನಿ. ಹಾಗೆಯೇ ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ. 1 ಅಥವಾ 1.5-2 ಸ್ಪೂನಷ್ಟು ಆದ್ರೂ ನಡೆಯುತ್ತೆ ಅಲೋವೆರಾ ಜೆಲ್. ಅದು ಕೂಡ ನಾನು ಮನೆಯಲ್ಲೇ ಇರೋದ್ರಿಂದ ತೊಗೊಂಡಿದ್ದೀನಿ ನ್ಯಾಚುರಲ್ ಆಗೇ ಅಲೋವೆರಾ ಜೆಲ್ನ. ಹಾಗೆ ಒಂದು ಖಾಲಿ ಸ್ಪ್ರೇ ಬಾಟಲ್ ಬೇಕಾಗುತ್ತೆ, 1 ಗ್ಲಾಸಷ್ಟು ನೀರು ಬೇಕಾಗುತ್ತೆ, 1 ಟೀ ಸ್ಪೂನ್, ಒಂದು ದೊಡ್ಡ ಟೀ ಸ್ಪೂನ್ನಲ್ಲಿ 1 ಟೀ ಸ್ಪೂನಷ್ಟು ಮೆಂತ್ಯ ಬೇಕಾಗುತ್ತೆ, ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಬೇಕಾಗುತ್ತೆ. ಈ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಗೆ ಅಲೋವೆರಾನ ಯಾವ ಥರ ಹಾಕಬೇಕು ಅಂತ ನಾನು ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಅಲೋವೆರಾ ಇರ್ಬೋದು, ಎಲ್ಲ ಇಂಗ್ರೀಡಿಯೆಂಟ್ಗಳಿಂದ ಕೂದಲಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ವಿಡಿಯೋನ ಪಾಸ್ ಮಾಡಿ ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಒಂದು ಅಗಲವಾಗಿರೋ ಪಾತ್ರೆನ ತಗೊಳ್ಳಿ, ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ, ಮತ್ತು ಲೋ ಫ್ಲೇಮಲ್ಲಿ ಇರಬೇಕು. ನೀವು 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀರ ಅಲ್ವಾ, ಅದು ಅರ್ಧ ಗ್ಲಾಸ್ಗೆ ಬರಬೇಕು. ಸೊ ಅಷ್ಟು ಬಾಯ್ಲ್ ಅಂದರೆ ಒಂದು 5-10 ನಿಮಿಷ ಅನ್ನೋಷ್ಟೊತ್ತಿಗೆ ನೀರಿನ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಈಗ ನಾನು ಈ ರೋಸ್ಮೆರಿ ಲೀವ್ಸ್ ಏನಿದೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನ್ಯಾಚುರಲ್ ಆಗೇ ಇದರ ಒಂದು ಪರಿಮಳ ಇದೆಯಲ್ಲ, ತುಂಬ ತುಂಬ ಚೆನ್ನಾಗಿ ಅನಿಸುತ್ತೆ, ರಿಫ್ರೆಶ್ ಅಂತ ಅನಿಸುತ್ತೆ. ಸೊ ಇದು ಬಂದು ನೀವು ಡೈಲಿ ಸ್ಪ್ರೇ ಮಾಡ್ಕೊಂಡಿದ್ದ ತಕ್ಷಣ ಕೂದಲು ವಾಶ್ ಮಾಡಬೇಕಂತ ಖಂಡಿತ ಇಲ್ಲ. ಸೊ ಡೈಲಿ ಕೂದಲಿಗೆ ನೀವು ಸ್ಪ್ರೇ ಮಾಡ್ಕೊಳ್ಳಿ. ನಾರ್ಮಲಾಗಿ ಯಾವಾಗ ಕೂದಲನ್ನ ವಾಶ್ ಮಾಡ್ತೀರಾ, ವಾರಕ್ಕೆ 2 ಸತಿ ಈ ಥರ ಹಾಗೆಯೇ ಇದು ಮಾಡಿ. ಮತ್ತು ಬೆಳಗ್ಗೆನಾದರೂ ನೀವು ಸ್ಪ್ರೇ ಮಾಡ್ಕೋಬೋದು ಅಥವಾ ರಾತ್ರಿನಾದರೂ ಸ್ಪ್ರೇ ಮಾಡ್ಕೊಳ್ಬೋದು. ನಿಮಗೆ ಟೈಮಿಂಗ್ಸ್ನ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇವಾಗ ಮೆಂತ್ಯ ಹಾಕ್ತಾ ಇದ್ದೀನಿ. ಸೊ ನಾನು ಸ್ಕ್ರೀನ್ಶಾಟು ಕೂಡ ನಿಮಗೆ ಹಾಕಿದ್ದೀನಿ, ಏನೆಲ್ಲ ಬೆನಿಫಿಟ್ಸ್ ಇದೆ. ಮೆಂತ್ಯ ಇರ್ಬೋದು, ರೋಸ್ಮೆರಿ ಇರ್ಬೋದು, ಹಾಗೆಯೇ ವಿಟಮಿನ್ ಇ ಇರ್ಬೋದು, ಮತ್ತು ಅಲೋವೆರಾ ಜೆಲ್ ಇರ್ಬೋದು, ಇದೆಲ್ಲವೂ ಕೂಡ ನ್ಯಾಚುರಲ್, ಯಾವುದೇ ಕೆಮಿಕಲ್ ಇಲ್ಲ. ಸೊ ಹಾಗಾಗಿ ನಿಮಗೆ ಕೂದಲಿಗೆ, ಸ್ಕ್ಯಾಲ್ಫಿಗೆ ಹೆಲ್ತಿಯಾಗೇ ಒಂದು ಚೇಂಜಸ್ನ ನೀವು ನೋಡ್ಬೋದು. ಈಗ ಇದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಅರ್ಧ ಗ್ಲಾಸ್ ಆಗಬೇಕು, ಅಂದರೆ ಒಂದು ಕಾಫಿ ಕುಡಿತೀವಲ್ಲ ಮೀಡಿಯಮ್ ಗ್ಲಾಸ್, ಅದರಲ್ಲಿ 1 ಗ್ಲಾಸ್ ಆಗೋಷ್ಟು ಆಗಬೇಕು. ಆಲ್ರೆಡಿ ನಾವು ನೀರು ಕುಡಿಯೋ ಗ್ಲಾಸಲ್ಲಿ ಹಾಕಿದ್ದೀವಿ, ಅದು ಕಾಫಿ ಕುಡಿಯೋ ಗ್ಲಾಸಷ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ಮತ್ತು ಕಲರ್ ಚೇಂಜ್ ಆಗಬೇಕು, ನಿಮಗೇ ಗೊತ್ತಾಗುತ್ತೆ ಅದು ಕಲರ್ ಚೇಂಜ್ ಆದಾಗ. ಇದನ್ನು ಸುಮಾರು 1 ವಾರ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದಾದರೆ 1 ವಾರ, 5-7-8 ದಿನದ ತನಕ 1 ವಾರ ಇಟ್ಕೊಬೋದು. ಫ್ರಿಡ್ಜ್ ಇಲ್ಲ ಹಾಗೆಯೇ ಇಟ್ಕೋಬೋದಾ ಅಂತ ಕೇಳಿದ್ರೆ 1-2 ದಿನ ಇಟ್ಕೋಬೋದು. ವಾರಕ್ಕೊಂದ್ಸತಿ ಫ್ರಿಡ್ಜ್ ಇದ್ದವರು ವಾರಕ್ಕೊಂದ್ಸತಿ, ವಾರಕ್ಕಾಗೋವಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡು ವಾರಕ್ಕೊಂದ್ಸತಿ ಹೊಸದಾಗಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು ಬೆಟರ್. ಫ್ರಿಡ್ಜ್ ಇಲ್ಲ ಅಂತ ಅನ್ನೋರು 2 ದಿನಕ್ಕೆ ಅಥವಾ ಅವತ್ತಿಂದ ಅವತ್ತೇ ಮಾಡಿ ಇಟ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ, ಫ್ರೆಶ್ ಆಗೇ ನಿಮಗೆ ಸಿಗುತ್ತೆ. ಸೊ ಹೇರ್ ರೀಗ್ರೋತ್ ಆಗೋದು, ಸ್ಕ್ಯಾಲ್ಪ್ ಇಚಿನೆಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಸ್ಕ್ಯಾಲ್ಪ್ನ ಮಾಯ್ಶ್ಚರೈಸ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಕೂದಲು ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಅಂತ ಅನಿಸುತ್ತೆ, ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ, ಮತ್ತು ಥಿಕ್ನೆಸ್ ಜಾಸ್ತಿ ಬರುತ್ತೆ. ಕೂದಲು ಕೆಲವರಿಗೆ ತುಂಬ ವಾಲ್ಯೂಮ್ ಕಮ್ಮಿ ಅಂತ ಅಂದ್ಕೊಳ್ತಾ ಇರ್ತಾರಲ್ವ, ಸೊ ಅವ್ರಿಗೆಲ್ಲರಿಗೂ ಅಷ್ಟೇ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈಗ ಯಾವುದೋ ಕೆಮಿಕಲ್ನ ನಾವು ಸಾವಿರಾರು ರೂಪಾಯಿ ಕೊಟ್ಟು, ನೂರಾರು ರೂಪಾಯಿ ಕೊಟ್ಟು ತೊಗೊಂಡು ಟ್ರೈ ಮಾಡೋದಕ್ಕಿಂತ ಒಂದು 30 ಡೇಸ್ ಅಂತ ನೀವು ಅಂದ್ಕೊಂಡು ಒಂದು ದಿನನೂ ಸ್ಕಿಪ್ ಮಾಡದೆ ಇದನ್ನು ಫಾಲೋ ಮಾಡಿ. ಆವಾಗ ಬೇಬಿ ಹೇರ್ಸ್ ನೀವು ನೋಡ್ಬೋದು, ಚಿಕ್ಕದಾಗಿ ಕೂದಲು ಬರ್ತಾ ಇರುತ್ತೆ. ಮತ್ತು ಈಗ ನಾನು ಚೆನ್ನಾಗಿ ಬಾಯ್ಲ್ ಆದಮೇಲೆ ಆಫ್ ಮಾಡಿ, ಇದು ತಣ್ಣಗಾದಮೇಲೆ, ಅಂದರೆ ಈಗ ಮೆಂತ್ಯ ರೋಸ್ಮೆರಿ ನಾವು ಬಾಯ್ಲ್ ಮಾಡಿರೋದು ತಣ್ಣಗೆ, ಅಂದರೆ ಒಂದು ಉಗುರು ಬೆಚ್ಚಗಿದ್ರೆ ನಡೆಯುತ್ತೆ, ತೊಂದರೆ ಇಲ್ಲ. ಉಗುರು ಬೆಚ್ಚಗೆ ಇದ್ದಂಗೆ ಅಲೋವೆರಾ ಜೆಲ್ಲು ಹಾಗೆ ವಿಟಮಿನ್ ಇ ಕ್ಯಾಪ್ಸಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ
ಸೋಸ್ಕೊಂಡು ಬಾಟಲ್ಲು ಸ್ಪ್ರೇ ಬಾಟಲ್ ಇರುತ್ತಲ್ವ ಅದಕ್ಕೆ ಹಾಕೊಳ್ಳಿ. ಸ್ಪ್ರೇ ಬಾಟಲ್ ಬಂದು ನಿಮಗೆ ತುಂಬ ಚೆನ್ನಾಗಿ ಕೂದಲಿಗೆ ಸ್ಕ್ಯಾಲ್ಫ್ಗೆ ಎಲ್ಲ ಕಂಪ್ಲೀಟ್ ಕಳಿಸೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ರೋಸ್ಮೆರಿ ಲೀವ್ಸ್ನ ನಾನು ಡ್ರೈ ಆಗು ಕೂಡ ಬಳಸಿದ್ದೀನಿ ಮತ್ತು ಈ ಥರ ಹಸಿಯಾಗೂ ಬಳಸಿದ್ದೀನಿ. ಸೊ ರಿಸಲ್ಟು ಮಾತ್ರ ತುಂಬ ಚೆನ್ನಾಗಿ ಅಂತ ಅನಿಸ್ತು. ಕೂದಲು ಮೇಯ್ನ್ ಏನಂದರೆ ನಮಗೆ ಟೈಮ್ ಇರಬೇಕು, ಟೈಮ್ ಕೊಡ್ಕೊಬೇಕು. ನಮ್ಮ ಸ್ಕಿನ್ ಕೇರ್ ಇರ್ಬೋದು, ಹೇರ್ ಕೇರ್ ಇರ್ಬೋದು. ಆಫ್ಟರ್ ಡೆಲಿವರಿ ಮೊದಲು ಪ್ರೆಗ್ನೆನ್ಸಿ ಟೈಮಲ್ಲಿ ಚೆನ್ನಾಗಿ ಹೆಲ್ತಿ ತಿಂದು ಕೂದಲು ಎಷ್ಟು ಚೆನ್ನಾಗಿ ಅನಿಸಿರುತ್ತೆ. ಸೊ ಫೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಬರ್ತಾ ಹೇರ್ ಎಷ್ಟು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲು ಅಂತ ಅಂದರೆ ಭಯನೇ ಆಗೋಗ್ಬಿಡುತ್ತೆ. ಸೊ ಏಕೆ ಅಂತ ಅಂದರೆ ಈಗ ಇಬ್ಬರಿಗೆ ಬೇಕಾಗುವಷ್ಟು ಪ್ರೋಟೀನ್ಸ್ ಇರ್ಬೋದು, ಕ್ಯಾಲ್ಶಿಯಮ್ ಇರ್ಬೋದು, ಐರನ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು ಬೇಕಾಗುತ್ತೆ ನಮ್ಮ ದೇಹಕ್ಕೆ. ಆದರೆ ಮಗು ನೋಡ್ಕೊಳ್ತಾ, ಮನೆಯೂ ನೋಡ್ಕೊಳ್ತಾ ಒಬ್ಬರೇ ಹ್ಯಾಂಡಲ್ ಮಾಡಬೇಕಂತ ಅಂದಾಗ ಕಂಪ್ಲೀಟಾಗಿ ಹೆಲ್ತಿ ಮೆನುನ ನಾವು ನೋಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈಗೀಗ ಬೆಟರ್, ಮೊದಲಿಗಿಂತ ಈಗೀಗ ಬೆಟರ್. ಸೊ ಹಾಗಾಗಿ ಈಗ ಹೇರ್ ಕೇರ್ ಮಾಡ್ಕೋಬೋದು, ಸ್ಕಿನ್ ಕೇರ್ ಮಾಡ್ಕೊಳ್ಬೋದು ಟೈಮ್ ಸಿಕ್ಕಿದಾಗ. ಓಕೆ, ಇವಾಗ ನಾನು ನೀಟಾಗಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ನೀವು ಸ್ಕ್ಯಾಲ್ಫಿಂದ ಹಿಡಿದು ಕೂದಲಿಗೆಲ್ಲ ಕಂಪ್ಲೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಏಕೆಂತಂದರೆ ಸ್ಪ್ಲಿಟ್ ಹೇಡ್ಸ್ ಆಗ್ತಾಯಿದ್ರೆ ಅದು ಅವಾಯ್ಡ್ ಆಗುತ್ತೆ. ಆ್ಯಂಡ್ ಸ್ಕ್ಯಾಲ್ಫು ಮಾಯ್ಶ್ಚರೈಸ್ ಆಗಿ ಇರೋದಕ್ಕೆ ಅಲೋವೆರಾ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು ಹೇರ್ ರೀಗ್ರೋತ್ ಆಗೋದಕ್ಕೆ ರೋಸ್ಮೆರಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಕಂಪ್ಲೀಟಾಗಿ ಒಂದು ಈ ಸ್ಪ್ಲಿಟ್ ಹೇಡ್ಸ್ ಏನಿರುತ್ತೆ ಅದನ್ನು ವಿಟಮಿನ್ ಇ ಕ್ಯಾಪ್ಸಲ್ಸ್ ಇರ್ಬೋದು. ಸೊ ಇದೆಲ್ಲವೂ ಒಂದು ಪವರ್ಫುಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ನ ನಾವು ಯೂಸ್ ಮಾಡ್ಕೊಂಡಿರೋದು. ನೀಟಾಗಿ ಕೂದಲಿಗೆ ಕಂಪ್ಲೀಟಾಗಿ ಸ್ಪ್ರೇ ಮಾಡ್ಕೊಳ್ಳಿ. ಆಮೇಲೆ ಅದು ಮಾಡಿಕೊಂಡು 1 hour ಆದಮೇಲೆ ವಾಶ್ ಮಾಡಬೇಕಾ ಅಂತ ನೀವು ಕೇಳ್ಬೋದು. ಖಂಡಿತ ಇಲ್ಲ, ಎವ್ರಿ ಡೇ ಈ ಥರ ಇದು ಮಾಡಿ ವಾರಕ್ಕೆ 2 ಸತಿ ಕೂದಲನ್ನ ವಾಶ್ ಮಾಡಿದ್ರೆ ಸಾಕು. ನಾರ್ಮಲಾಗಿ ನೀವು ಯಾವ ಶಾಂಪು ಯಾವುದು ತೊಗೊಳ್ತೀರಾ ಅದು ಕೂಡ ಮ್ಯಾಟ್ರ್ ಆಗಿರುತ್ತೆ. ಅಂದರೆ ಕೂದಲು ಉದುರೋದಕ್ಕೆ ಸೊ ನೀವು ಬಳಸ್ತಾ ಇರುವಂಥ ಶಾಂಪು ಇರ್ಬೋದು, ಹೇರ್ ಆಯಿಲ್ಸ್ ಇರ್ಬೋದು, ಮತ್ತು ಈ ಥರ ಎಲ್ಲ ಹೇರ್ ಕೇರ್ ಯಾವ ಥರ ಇರುತ್ತೆ, ಫುಡ್ ನೀವು ಯಾವ ಥರ ತೊಗೊಳ್ತಾ ಇರ್ತೀರ ಅದೆಲ್ಲವೂ ಮ್ಯಾಟ್ರ್ ಆಗಿರುತ್ತೆ. ಈಗ ನೀಟಾಗಿ ಕೂದಲಿಗೆ ಕಂಪ್ಲೀಟಾಗಿ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ಮಸಾಜ್ ಮಾಡಿ. ಇದು ಸ್ಕ್ಯಾಲ್ಫು ಓಪನ್ ಆಗಿ ಮತ್ತು ಈ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಫ್ಲೋ ಆಗುತ್ತೆ. ಸೊ ಸ್ಕ್ಯಾಲ್ಫ್ ಹೆಲ್ತಿಯಾಗಿ ಇತ್ತು ಅಂತ ಅಂದಾಗ ಕೂದಲು ಉದುರೋ ಚಾನ್ಸಸ್ಸು ತುಂಬಾ ಕಮ್ಮಿ ಇರುತ್ತೆ. ಸ್ಕ್ಯಾಲ್ಫ್ ಎಲ್ಲ ತುಂಬ ಗಟ್ಟಿಯಾಗಿ ಇದ್ದಾಗ, ಸ್ಟ್ರಾಂಗ್ ಆಗಿ ಇದ್ದಾಗ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಮತ್ತು ಇದು ನಾವು ಸ್ಪ್ರೇ ಮಾಡಿರುವಂಥ ತೇವಾಂಶ ಏನಿರುತ್ತೆ ಅದು ಡ್ರೈ ಆದಮೇಲೆ ನಾರ್ಮಲಾಗೆ ನಿಮಗೆ ಅದು ಕೂದಲು ಎಣ್ಣೆ ಹಚ್ಚಿದ್ದೀರಾ ಆ ಥರ ಎಲ್ಲ ಫೀಲ್ ಆಗೋಲ್ಲ. ನಾರ್ಮಲಾಗಿ ಫಸ್ಟ್ ಹೇಗಿತ್ತು ಕೂದಲು ಅದೇ ಥರ ಅನಿಸುತ್ತೆ. ಹಾಗಾಗಿ ಇದನ್ನು ಅಪ್ಲೈ ಮಾಡಿದ ತಕ್ಷಣ ಸ್ಪ್ರೇನ ನೀವು ವಾಶ್ ಮಾಡಲೇಬೇಕಂತ ಏನಿಲ್ಲ. ವಾರಕ್ಕೆ 2 ಸತಿ ನೀವು ಕೂದಲು ವಾಶ್ ಮಾಡಿದ್ರೆ ಸಾಕು. ಅದು ಮೈಲ್ಡಾಗಿ ಇರುವಂಥ ಶಾಂಪೂವಿನಿಂದ ವಾಶ್ ಮಾಡಿದ್ರೆ ಸಾಕು. ನಾನು ಹೇಳಿರ್ತೀನಿ, ತುಂಬ ಜನ ಮತ್ತೆ ಕಮೆಂಟಲ್ಲೂ ಕೇಳ್ತಾ ಇರ್ತೀರ. ಸೊ ಹಾಗಾಗಿ ನಾನು ಪದೇ ಹೇಳಿದ್ದೀನಿ. ಐ ಹೋಪ್ ಈ ಹೇರ್ ಸ್ಪ್ರೇ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.